ಇಲ್ಲ ಸರ್, ಫುಲ್ ಹೊಗೆ ಎಲ್ಲ ತುಂಬಿಕೊಂಡಿತ್ತು. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಡಿಸೆಂಬರ್ 24 ಮಧ್ಯರಾತ್ರಿ 2:05 ಸರಿಯಾದ ಸಮಯ. ಜವಗೊಂಡನಹಳ್ಳಿ, ಗೊರ್ಲತ್ ಕ್ರಾಸು, ಶಿರಾತ್ರ, ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರಬಹುದಾದಂತಹ ಜಾಗ. ರಾಷ್ಟ್ರೀಯ ಹೆದ್ದಾರಿ 48. ಸೀಬರ್ಡ್ ಬಸ್ಸು ಸುಮಾರು 29 ಪ್ರಯಾಣಿಕರನ್ನು ತುಂಬಿಕೊಂಡು ಗೋಕರ್ಣದ ಕಡೆಗೆ ಹೋಗ್ತಾ ಇತ್ತು. ವಿಶೇಷ ಅಂದರೆ ಇನ್ನೂ ಒಂದು ಬಸ್ ಜೊತೆಯಲ್ಲಿ ಸುಮಾರು 42 ಮಕ್ಕಳಿದ್ರು. ಸ್ಕೂಲ್ ಟೂರ್ ಹೋಗ್ತಿರುವಂಥದ್ದು. ಅವರು ಕೂಡ ಬೆಂಗಳೂರಿನಿಂದ ದಾಂಡೇಲಿ ಕಡೆ ಹೋಗ್ತಾ ಇದ್ರು. ಇಡೀ ಚಿತ್ರಣ ಹೇಗೆ ಬರುತ್ತೆ ಅಂದರೆ, ಮತ್ತೊಂದು ಟ್ರಕ್, ಕುಲ್ದೀಪ್ ಅನ್ನೋ ಚಾಲಕ, ಅವನು ಕೂಡ ಆಪೋಸಿಟ್ ಸೈಡಿಂದ ಡಿವೈಡರ್ ಅಡ್ಡ ಇತ್ತು ಬರುತ್ತೆ. ಸಚಿನ್ ಅನ್ನುವಂತಹ ಡ್ರೈವರ್ ಇದ್ದಂತಹ 42 ಮಕ್ಕಳ ಬಸ್ಸನ್ನು ಸೀಬರ್ಡ್ ಹಲವು ಸಲ ಓವರ್ಟೇಕ್ ಮಾಡಿ ಮುಂದೆ ಬಂದಿದೆ. ಹಿರಿಯೂರ ಹತ್ರ ಬರೋ ಟೈಮಿಗೆ ಸರಿಯಾಗಿ ಇಳಿಜಾರಿರುತ್ತೆ. ಇಳಿಜಾರು ಕಡೆಯಿಂದ ಸ್ಪೀಡಾಗಿ ಬಂದಂತಹ ಈ ಕುಲ್ದೀಪ್ ಡ್ರೈವರ್, ಟ್ರಕ್ ಕಂಟೈನರ್ ಡ್ರೈವರ್, ಡಿವೈಡರ್ಗೆ ಗುದ್ಕೊಂಡು ಬಂದು ಈ ಸ್ಲೀಪರ್ ಬಸ್ ಏನಿತ್ತು, ಸ್ಲೀಪರ್ ಕೋಚ್ ಏನಿತ್ತು, ಸೀಬರ್ಡ್ KA01 AE 5217 ಬಸ್ನ ಡೀಸೆಲ್ ಟ್ಯಾಂಕ್ಗೆ ಸರಿಯಾಗಿ ಗುದ್ದಿದ್ದಾನೆ. ಅಷ್ಟೊತ್ತಲ್ಲಿ ಎಲ್ಲರೂ ಕೂಡ ಮಲಗಿರೋ ಸಂದರ್ಭದಲ್ಲಿ ಆ ಟ್ಯಾಂಕರ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಆ ಬಸ್ ಬೆಂಕಿಗೆ ಆಹುತಿ ಆಗುತ್ತೆ. ಆ ಸಂದರ್ಭದಲ್ಲಿ ಜೀವ ಉಳಿಸ್ಕೊಂಡವರು ಕೆಲವರು. ಈಗಾಗಲೇ ಸುಮಾರು 9ಕ್ಕಿಂತ ಹೆಚ್ಚು ಮಂದಿ, 10 ಮಂದಿ ಸತ್ತಿರುವ ಸಾಧ್ಯತೆಗಳಿದೆ ಅನ್ನೋದನ್ನು ಅಧಿಕೃತವಾಗಿ ಪೊಲೀಸರು ಕೂಡ ಹೇಳ್ತಿರುವಂಥದ್ದು. ಇದಲ್ಲದೆ ಆ ಜಾಗದಲ್ಲಿ ಬೆಂಕಿ ಹೊತ್ಕೊಂಡಾಗ ಹೇಗಿತ್ತು, ಒಳಗೆ ಇದ್ದು ಪ್ರಾಣ ಉಳಿಸ್ಕೊಂಡು ಬಂದವರು ಹೇಳ್ತಿರೋ ಪ್ರಕಾರ ಎಲ್ಲ ಕಿಟಕಿಗಳಲ್ಲೂ ಬೆಂಕಿ ಪ್ರಜ್ವಲಿಸ್ತಿತ್ತು. ನಾವು ಹೊರಗಡೆ ಹೋಗ್ಲಿಕ್ಕೂ ಆಗದ ಸ್ಥಿತಿಯಲ್ಲಿ ಕೆಲವರು ಕಂಬಿ ಇರುತ್ತಲ್ಲ, ಬಸ್ ಕಂಬಿ, ಆ ಕಂಬಿ ಹಿಡ್ಕೊಂಡು ಹಾಗೆ ನಿಂತಿರೋ ಜಾಗದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಆದರೆ ಅಲ್ಲಿ ಅಕ್ಕಪಕ್ಕ ಹೇಳಿ ಕೇಳಿ ನ್ಯಾಷನಲ್ ಹೈವೇ 48 ಸಾಕಷ್ಟು ಲಾರಿ ಡ್ರೈವರ್ಗಳು ಅಲ್ಲಿ ಇಲ್ಲಿ ನಿಲ್ಲಿಸಿರ್ತಾರೆ, ಕಾಫಿಗೆ, ಟೀಗೆ, ಮತ್ತೊಂದಕ್ಕೆ, ನಿಸರ್ಗ ಧರ್ಮಕ್ಕೆ ಅಂತ. ಅಂಥವರು ಸ್ಪಾಟ್ಗೆ ಓಡ್ ಬಂದಾಗ ಕಿರ್ಚಾಡೋದು ಎಲ್ಲ ಜೋರಾಗಿ ಕೇಳಿಸಿದಾಗ ಒಬ್ಬ ವ್ಯಕ್ತಿ ಬರ್ತಾರೆ ಅಲ್ಲಿಗೆ, ಮೋಹನ್ ಅಂತ. ಕೆಲವು ಸುದ್ದಿವಾಹಿನಿಗಳಲ್ಲಿ ಮಾತಾಡಿದ್ದಾರೆ ಅವ್ರು ಹೇಳ್ತಾರೆ, ಒಂದು ತಾಯಿ ಅಕ್ಷರಶಃ ಎದೆ ಬಡ್ಕೊಂಡು ಗೋಳಾಡ್ತಿದ್ರು, ನನ್ನ ಮಗು ಸಿಕ್ಕಿದೆ, ನಾನು ಹೋಗಬೇಕು, ಬೆಂಕಿಯಲ್ಲಿ ಸಿಕ್ಕಾಕೊಂಡಿದೆ, ನಾನು ಬಿಡಿಸ್ಕೊಂಬರ್ತೀನಿ ಅಂತ ಬೆಂಕಿಗೆ, ಆ ಬಸ್ಗೆ ಹತ್ತಿ ಮಗುವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಆ ತಾಯಿ ಮಾಡ್ತಿದ್ಲು. ಆ ತಾಯಿ ಸಂಕಟ ನೋಡಿ ನಮಗೂ ಸಹಿಸೋಕ್ಕಾಗಲಿಲ್ಲ, ಆ ಮಗುನೂ ಕೂಡ ನಾವು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳುತ್ತಲೇ ಆ ವ್ಯಕ್ತಿ ಮೋಹನ್ ಅನ್ನೋ ಲಾರಿ ಡ್ರೈವರ್ ಕೂಡ ಭಾವುಕರಾಗ್ತಾರೆ. ಚಿತ್ರದುರ್ಗದ ಈ ಬಸ್ ದುರಂತದ ಕತೆ ಏನಿರಬಹುದು, ಅಲ್ಲಿ ಈಗಾಗಲೇ 10 ಮಂದಿ ಸತ್ತಿದ್ದಾರೆ, ಅದೇನೇ ಇರಬಹುದು. ಅದರ ಆಚೆಗೆ ಅದರೊಳಗೆ ಒಂದು ತಾಯಿ ಮತ್ತು ಮಗು, ಅಕ್ಷರಶಃ ತೊಡೆ ಮೇಲೆ ಮಲಗಿದ್ದಂತಹ ಮಗು, ತೊಡೆ ಮೇಲೆ ಮಗುವನ್ನು ಮಲಗಿಸ್ಕೊಂಡಿದ್ದಂತಹ ತಾಯಿ, ನಿದ್ದೆಯಲ್ಲಿ ಇಬ್ಬರೂ ಕೂಡ ಜಾರಿದ್ರು. ಇಬ್ಬರೂ ಕೂಡ ಸಿನಿಮಿಯಾ ಅನ್ನೋ ರೀತಿಯಲ್ಲಿ ಅದೇ ಥರ ಮೂಳೆಗಳು ಕೆಳಗೆ ಬಿದ್ದಿದೆ. ಈಗ ನೋಡಿ, ನಿಮಗೆ ಆ ಬಸ್ಗೆ ಬೆಂಕಿ ಹೊತ್ಕೊಂಡಾಗ ಅದೃಷ್ಟವಶಾತ್ ಬದುಕುಳಿದಂತಹ ತಾಯಿಯೊಬ್ಬಳು ತನ್ನ ಮಗುವನ್ನು ಹುಡುಕಬೇಕು ಅಂದರೆ ಆ ಮಗುವಿನ ಕೈಯಲ್ಲಿದ್ದಂತಹ ಉಂಗುರ ಮಾತ್ರ ಈಗ ಇದು ನನ್ನ ಮಗು, ಸತ್ತಿದೆ ಸತ್ತಿಲ್ಲ ಅನ್ನೋದು ಕ್ಲಾರಿಟಿ ಸಿಗತ್ತೆ. ಕರ್ನೂಲ್ ಹತ್ರ ಈ ಥರದ್ದೇ ದುರಂತ ಆಯಿತು. ಆಗಲೂ ಕೂಡ ಸಮಸ್ಯೆ ಆಗಿದ್ದು ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದು ಕೂಡಲೇ ಬೈಕ್ ಡ್ರೈವರ್ ಆ ಬೈಕ್ ಪೆಟ್ರೋಲ್ ಟ್ಯಾಂಕ್ ಕೂಡ ಹೊತ್ಕೊಂಡು, ಈ ಡೀಸೆಲ್ ಟ್ಯಾಂಕ್ ಕೂಡ ಹೊತ್ಕೊಂಡು ಬ್ಲಾಸ್ಟ್ ಆಗಿತ್ತು. ಇಲ್ಲೂ ಕೂಡ ಅದೇ ಆಗಿದೆ. ಇಲ್ಲಿ ಕಾರಣಗಳೇನು ಅಂತ ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ, ಟ್ರಕ್ ಡ್ರೈವರ್ ಕುಲ್ದೀಪ್ ಅಜಾಗರೂಕತೆಯಿಂದ ಓಡಿಸ್ತಿದ್ದ. ಅವನಿಗೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಹಿರಿಯೂರು ಕಡೆಯಿಂದ ಇಳಿಜಾರಿರುತ್ತೆ, ಇಳಿಜಾರಲ್ಲಿ ಬಂದರೆ ಅಪೋಸಿಟ್ ಯಾರು ಬರ್ತಿದ್ದಾರೆ, ಅವ್ನು ಕಂಟ್ರೋಲ್ ಮಾಡೋಕ್ಕೆ ಯಾಕಾಗಿಲ್ಲ, ಅವನು ಅಜಾಗರೂಕತೆಯಲ್ಲಿದ್ದ, ನಿದ್ದೆಯಲ್ಲಿದ್ದ. ಜೊತೆಯಲ್ಲಿ ಆ ಇಳಿಜಾರಲ್ಲಿ ಬಂದಂತಹ ವೇಗ ಹೆಚ್ಚಾಗಿ ಡಿವೈಡರನ್ನು ದಾಟ್ಕೊಂಡೋಗಿ ಅಲ್ಲಿದ್ದಂತಹ ಇನ್ನೊಂದು ಬಸ್ ಸೀಬರ್ಡ್
ಅದಕ್ಕೆ ಹೋಗಿ ಗುದ್ದಿದ್ದಾನೆ. ಅದು ಗುದ್ದಿದ್ದಾದಮೇಲೆ ನೋಡಿ ಈ ಕಡೆ ಬೆಂಕಿ ಹೊತ್ಕೊಂಡಿದೆ, ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹೊತ್ಕೊಂಡಿದೆ, ಬೆಂಕಿ ಆವರಿಸಿದೆ ಕೆಲವೇ ಸೆಕೆಂಡ್ಗಳಲ್ಲಿ. ಆ ಕಡೆ ಇದ್ದಂತಹ ಇನ್ನೊಂದು ಸ್ಕೂಲ್ ಬಸ್ ಅದಕ್ಕೂ ಕೂಡ ತಾಕಿದೆ. ಆದರೆ ಅದೃಷ್ಟವಶಾತ್ ಅದಕ್ಕೆ ಬೆಂಕಿ ತಾಕಿಲ್ಲ, ಸ್ವಲ್ಪ ದೂರಕ್ಕೆ ಹೋಗಿ ಅದು ಕಂಟ್ರೋಲ್ ಮಾಡಿದ್ದಾರೆ ಸಚಿನ್ ಅನ್ನುವಂತಹ ಡ್ರೈವರ್. ಇಲ್ಲಾಂದಿದ್ರೆ 42 ಮಕ್ಕಳು ಜೀವಂತವಾಗಿ ಸಾಯುವಂತಹ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅದೃಷ್ಟವಶಾತ್ 42 ಮಕ್ಕಳಿಗೆ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳೇನೂ ಆಗಿದ್ದಾವೆ. ಆ ಮಕ್ಕಳನ್ನು ಮತ್ತೊಂದು ಬಸ್ನಲ್ಲಿ ಬೇರೆ ಕಡೆ ಈಗ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ 29 ಮಂದಿ ಪೈಕಿ ಸುಮಾರು 20 ಜನರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ತಂದು ಹಾಕಿದ್ದಾರೆ. ಅಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಒಂದಷ್ಟು ಮಂದಿ ತುಂಬ ಸೀರಿಯಸ್ ಆಗಿದ್ದಾರೆ, ಇನ್ನೊಂದಷ್ಟು ಜನ ಬದುಕುಳಿಯುವಂತಹ ಸಾಧ್ಯತೆಗಳು ಇದೆ. ಪ್ರತಿ ಸಲ ಸ್ಲೀಪರ್ ಕೋಚ್ ಬಸ್ಗಳಲ್ಲೇ ಇಂಥದ್ದೊಂದು ಸಮಸ್ಯೆ ಯಾಕಾಗ್ತಿದೆ? ಸಾರಿಗೆ ಇಲಾಖೆ ಯಾವ ರೀತಿಯ ಬಸ್ಗಳಿಗೆ ಲೈಸೆನ್ಸ್ ಕೊಟ್ಟಿರುತ್ತೆ? ಯಾಕಂದರೆ ಆ ಬಸ್ನ ಇನ್ನೂ ಡೀಟೇಲ್ಸ್ ಹೊರಗಡೆ ಬರಬೇಕಿದೆ. ಎಷ್ಟೆಲ್ಸ ಯಾಕಂದರೆ ಒಂದು ಡೀಸೆಲ್ ಟ್ಯಾಂಕ್ ಗುದ್ದಿದ್ರಿಂದಲೇ ಈ ಹಿಂದಿನ 3 ಪ್ರಕರಣಗಳು, ಕರ್ನೂಲ್ ಪ್ರಕರಣ ತೊಗೊಳ್ಳಿ, ನೀವು ರಾಜಸ್ಥಾನದ ಒಂದು ಕೇಸ್ ಆಯಿತು, ಈಗ ಚಿತ್ರದುರ್ಗ, 3 ಕೂಡ ಇದೇ ಆಗಿದೆ. ಇದ್ರ ಜೊತೆಯಲ್ಲಿ ಆ ಸಂದರ್ಭದಲ್ಲಿ 2 ಗಂಟೆ 5 ನಿಮಿಷ ಎಲ್ಲರೂ ಕೂಡ ನಿದ್ದೆಗೆ ಜಾರಿರ್ತಾರೆ. ಹೊರಗೆ ಏನೋ ಆಗ್ತಿದೆ ಅಂದಾಗ ಎದ್ದು ಹೊರಗಡೆ ಬರೋದಕ್ಕೆ ಸರಿಯಾಗಿ ಅರೆನಿದ್ರೆಯಲ್ಲಿದ್ದಂತಹ ಸುಪ್ತ ಚೇತನ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರನ್ನು ಹೊರಗಡೆ ಕರ್ಕೊಬರುವಂಥದ್ದು ಕೂಡ ಕಷ್ಟ ಆಗುತ್ತೆ. ತುಂಬ ಜಾಗೃತವಾಗಿ ಯಾರಾದರೂ ಎದ್ದಿದ್ರೆ ನೋಡಿ, ಈ ಥರದ ಪ್ರಕರಣಗಳು ಪದೇ ಪದೇ ಆಗ್ತಿದ್ರೆ ಇನ್ಮೇಲೆ ಸ್ಲೀಪರ್ ಕೋಚ್ ಬಸ್ಗಳನ್ನು ಹತ್ತೋದು ಯಾರು ಯೋಚನೆ ಮಾಡ್ತಾರೆ. ಆ ಬಸ್ ಓನರ್ಗಳು ಎಷ್ಟು ಜಾಗೃತರಾಗಿರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇಲ್ಲಿ 9-10 ಮಂದಿ ಸತ್ತಿದ್ದಾರೆ, ಆದರೆ 3 ಸಿಬ್ಬಂದಿ, ಬಸ್ ಡ್ರೈವರ್, ಮತ್ತೊಬ್ಬ ಡ್ರೈವರ್ ಮತ್ತು ಕ್ಲೀನರ್, ಅಷ್ಟು ಜನ ಬಚಾವಾಗಿದ್ದಾರೆ, ಅವರು ಕೂಡ ಬದುಕುಳಿದಿದ್ದಾರೆ. ತಪ್ಪು ಇಲ್ಲಿ ಯಾರ್ದು? ಟ್ರಕ್ ಕಂಟೈನರ್ ಕುಲ್ದೀಪ್ನದ್ದು ಅಂತ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ಮೂರನೇ ಕಾರಣ ಇಲ್ಲಿ ಬೆಂಕಿ ಕೆನ್ನಾಲಿಗೆ ಹೊತ್ತಿ ಕೂಡಲೇ ಅವರು ಡೋರ್ ಜಾಮ್ ಆಗಿತ್ತೆ, ಕಿಟಕಿಗಳು ಜಾಮ್ ಆಗಿದ್ದಾವೆ, ಬೆಂಕಿಯ ಶಾಕ್ ಆಗಿರುತ್ತೆ. ಇದ್ರ ಜೊತೆಯಲ್ಲಿ ಯಾಕಂದರೆ ಚಳಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಕಿಟಕಿಗಳನ್ನು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಇದ್ರ ಜೊತೆಯಲ್ಲಿ ಆ ಬೆಂಕಿ ಸೀಟ್ಗಳ ಪ್ಲಾಸ್ಟಿಕ್ ಏನಿರುತ್ತೆ ಕವರ್, ಆ ಕವರ್ಗಳಿಗೆ ಬೇಗ ಹೊತ್ಕೊಂಡ ಕಾರಣ ನಮ್ಮ ಈಗಿನ ಬಟ್ಟೆಗಳು ಕೂಡ ಅದೇ ರೀತಿ ಕಾಟನ್ ಬಟ್ಟೆಗಳಿಗಿಂತಲೂ ಹೆಚ್ಚಾಗಿ ಬೇರೆದ್ದನ್ನೇ ಧರಿಸೋ ಕಾರಣಕ್ಕೋಸ್ಕರ ಬೇಗ ಅದು ಬೆಂಕಿಯನ್ನು ಸ್ವೀಕರಿಸುತ್ತೆ, ಹೊತ್ಕೊಂಡು ಉರಿದಿದೆ. ಅವ್ರು ಕೆಳಗಿಳಿದು ಬರೋದಕ್ಕೂ ಸಾಧ್ಯ ಆಗಿಲ್ಲ. ಕೆಲವು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಒಂದೊಂದ್ಸಲ ಜಾಮ್ ಆಗಿಬಿಡುತ್ತೆ ಬೆಂಕಿಯ ಶಾಖಕ್ಕೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಇಂಥದ್ದೊಂದು ದುರಂತ ಆಗಿರುವಂಥದ್ದು. ಇದರ ಜೊತೆಯಲ್ಲಿ ಟ್ರಕ್ ಡ್ರೈವರ್ 70-80 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸ್ತಾ ಇದ್ದ, ಓವರ್ ಸ್ಪೀಡ್ ಮಾಡಿದ್ದು, ಇಳಿಜಾರಿದ್ದಿದ್ದು. ಫಸ್ಟ್ ಆಫ್ ಆಲ್ ಇಳಿಜಾರಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗಿದ್ದಿದ್ರೂ ವೇಗ ಹೆಚ್ಚಾಗ್ತಿತ್ತು. ಅದ್ರ ಬದಲಿಗೆ ಆತ ಇಳಿಜಾರಲ್ಲೂ ಕೂಡ 70-80 ಕಿಲೋಮೀಟರ್ ವೇಗದಲ್ಲಿ ಬರ್ತಿದ್ದ, ಡಿವೈಡರ್ಗೆ ನುಗ್ಗಿ ಗುದ್ದಿ ಹೊರಗಡೆ ಹೋಗಿ ಸೀಬರ್ಡ್ ಬಸ್ಗೆ ಗುದ್ದಿರುವಂಥದ್ದು. ಇದಲ್ಲದೆ ಲೇನ್ ನಿಯಮ ಉಲ್ಲಂಘನೆ ಇಲ್ಲಾಗಿದೆ. ಯಾಕಂದರೆ ಡಿವೈಡರ್ ದಾಟ್ ಹೋಗಿ ಆ ಕಡೆ ಬಸ್ಗೆ ಗುದ್ದಿದ್ದಾನೆ ಅಂದರೆ ಅವನ ವೇಗ, ಅವನ ಅಜಾಗರೂಕತೆ, ಜೊತೆಯಲ್ಲಿ ಅವನು ನಿದ್ದೆಯಲ್ಲಿದ್ದ, ಇಷ್ಟು ಅಂಶಗಳು ಕೂಡ ಬರುತ್ತೆ. ಜೊತೆಯಲ್ಲಿ ಅವನು ಗುದ್ದಿದ ರಭಸಕ್ಕೆ ಸ್ಪಾಟಲ್ಲೇ ಸತ್ತೋಗಿದ್ದಾನೆ, ಬೆಂಕಿ ಹೊತ್ಕೊಂಡು ಅವನು ಕೂಡ ಸುಟ್ಟು ಕರಕಲಾಗಿದ್ದಾನೆ. ಇಲ್ಲಿ ಬೆಂಗಳೂರಿನ ಮಾವಳ್ಳಿ ನಿವಾಸಿ ಒಬ್ಬರು ತಾಯಿ ಮತ್ತು ಮಗು, ಆ ಇಬ್ಬರ ಅಸ್ಥಿ ಪಂಜರ ಯಾರು ಹೋಗಿ ನೋಡ್ತಿದ್ದಾರೆ ಅವರಿಗೆ ತಂತಾನೆ ಕಣ್ಣಿಂದ ನೀರು ಜಿನುಗ್ತಾ ಇದೆ. ಇನ್ನೊಂದು ತಾಯಿ ಇದೆಲ್ಲ ಆದಮೇಲೂ ಕೂಡ ಅದೇ ಬಸ್ ಮುಂದೆ ಕೂತ್ಕೊಂಡು ಗೋಳಾಡ್ತಿರುವಂತಹ ತಾಯಿಗೆ ಆಕೆಯ ಮಗು ಬದುಕಿದೆ ಇಲ್ಲ ಅನ್ನೋದು ಗೊತ್ತಾಗುವಂಥದ್ದು ಒಂದು ಉಂಗುರದ ಮೂಲಕ ಈಗ. ಯಾಕಂದರೆ ಈಗ ಎಲ್ಲ ಸತ್ತಿದ್ದಾರೆ, ಅವ್ರದ್ದು ಬರೀ ಮೂಳೆಗಳಷ್ಟೇ ಕಾಣಿಸ್ತಿದ್ದಾವೆ. ಅದು DNA ಟೆಸ್ಟ್ ಮೂಲಕವೇ ಗೊತ್ತಾಗಬೇಕು ಇಂಥವ್ರು ಸತ್ತಿದ್ದಾರೆ ಇಲ್ಲ ಇಂಥವ್ರು ಬಸ್ಸೇ ಹತ್ತಿರಲಿಲ್ಲ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಇದ್ರ ಜೊತೆಯಲ್ಲಿ ಪದೇ ಪದೇ ಇಂತಹ ಕೇಸುಗಳಾಗ್ತಿದ್ದಾವಲ್ಲ, ಇನ್ನೆಷ್ಟು ಎಚ್ಚರಿಕೆ ವಹಿಸಬೇಕು. ಖಾಸಗಿ ಬಸ್ಗಳು, ಅದರಲ್ಲೂ ಮುಖ್ಯವಾಗಿ ಸ್ಲೀಪಿಂಗ್ ಕೋಚ್ಗಳನ್ನು ಹತ್ತೋಕ್ಕೂ ಮುಂಚೆ 150 ಸಲ ಯೋಚನೆ ಮಾಡಬೇಕಾಗತ್ತೆ. ಇದರ ಬದಲಾಗಿ ಸರ್ಕಾರಿ ಬಸ್ಗಳಲ್ಲೇ ಪ್ರಯಾಣ ಮಾಡುವಂತಹ ಪ್ರಯತ್ನಗಳು ಹೆಚ್ಚಾಗಬಹುದು. ಒಟ್ಟಿನಲ್ಲಿ ಆ ತಾಯಿಯ ಆ ಕೊನೆಯ ಗಳಿಗೆಯ ಆಕ್ರಂದನ ಏನಿತ್ತು ಅದನ್ನು ನೋಡಿದ ಬಹುಪಾಲು ಮಂದಿ ಅಲ್ಲಿ ಬಿಸಿ ಸುಟ್ಟು ಸಾಯಿಸ್ತಾ ಇದ್ದರೆ, ಮತ್ತೊಂದು ಕಡೆ ಈ ತಾಯಿಯ ಕಣ್ಣೀರು.
ನೋಡಿದ ಬಹುಪಾಲು ಮಂದಿ ಕಣ್ಣೀರು ಹಾಕ್ಕೊಂಡೆ ಹೊರಗಡೆ ಬಂದಿದ್ದಾರೆ. ಈಗಲೂ ಆ ತಾಯಿಯಲ್ಲಿ, ಯಾಕಂದರೆ ಕಣ್ಣೆದ್ರೆ ತನ್ನ ಕರುಳಿನ ಕುಡಿ ಒಂದು ಸುಟ್ಟು ಕರಕಲಾಗ್ತಿದ್ರೆ ಆ ತಾಯಿ ಎಂತಹ ಸಂಕಟ ಅನುಭವಿಸಿರ್ಬೋದು ನೀವೇ ಯೋಚನೆ ಮಾಡಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಇನ್ನು ಮುಂದೆ ಇಂತಹ ಪ್ರಕರಣಗಳಾಗಬಾರ್ದು ಅಂದರೆ ಒಂದು ಸರಿಯಾದ ಕ್ರಮಗಳನ್ನು ಕೂಡ ಸರ್ಕಾರಗಳು ಜಾರಿಗೆ ತರಬೇಕಾಗತ್ತೆ.